ಆಲಿಸಿ ದೇವೇಂದ್ರನ ಮಾತನು ಅರಿತು ವಾಸ್ತವತೆಯನ್ನು ಬಯಸಿ ತನ್ನ ಸುತನ ಹಿತವನು ಸಮ್ಮತಿಸಿದಳಾ ತ್ರಿಶಲೆಯು ಮಹಾವೀರಗೆ ಸ್ವೀಕರಿಸಲಾ ಮುನಿ ದೀಕ್ಷೆಯನು ಹರಿದಿರಲು ಕಣ್ಣೀರಾಗಿ ಅವಳ ಕರುಳ ಸಂಕಟವು ನಿರ್ಧರಿಸಿ ಹನು ಮಹಾವೀರನು ಅದಾಗಲೇ ತೆರಳೆಂದು ವನಕ್ಕೆ ಸ್ವೀಕರಿಸಿದ ಬಳಿಕ ದೀಕ್ಷೆಯನು ಅಂತೆ ಸಡಿಸಲಾಗದು ಅವನಿಚ್ಛೆಯನು ಆ ಮೇರುಗಿರಿಯೇ ಮೇಲೆದ್ದು ಚಲಿಸಿದರು ನದಿ ಹರಿವುದವನು ನಿಲ್ಲಿಸಿದರು ಭುವಿಯೇ ಬಾಯ್ ತೆರೆದರು ಬಾನೆ ಆರ್ಭಟಿಸಿದರು ಇಹುದವನ ನಿಶ್ಚಯವು ವಜ್ರಕ್ಕಿಂತ ಕಠೋರವಾಗಿ ಆಗಸಕ್ಕಿಂತಲೂ ಉನ್ನತವಾಗಿ ಅಂತಿರಲು ತಾಯಿಯೇ ಪ್ರಯತ್ನಿಸಿದಿರಿ ತಡೆಯಲನವನನ್ನು ನೀವು ವ್ಯರ್ಥವಾಗಿ ಕೋರಲಿಂತು ಕೈ ಮುಗಿದು ದೇವತೆಗಳೆಲ್ಲರೂ ಹರಿಯಿತು ತ್ರಿಶಲೆಯ ಹೃದಯದಲ್ಲಿಯೇ ಸ್ನಿಗ್ಧ ವೇದನಾ ಸರಿತವು ಬಳಿಕ ವಂದಿಸಿ ತಾಯ್ ತಂದೆಯರಿಗೆ ಎಂದನ ಮಹಾವೀರನು ಪೂಜ್ಯ ಜನನೀ ಜನಕರೇ ವಂದಿಸಿಹೆ ನಾ ನಿಮಗೆ ಭಕ್ತಿ ಪೂರದಲ್ಲಿ ಅಂತೆಯೇ ಹರಸೆನ್ನನು ನೀವು ಯಶಸ್ವಿಯಾಗುವೆಂತೆನ್ನ ಕಾರ್ಯದಲ್ಲಿ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಅನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಆ ಪ್ರಿಯಕಾರನಿಗೆ ದೇವೇಂದ್ರ ಸಮಾಧಾನದ ಮಾತುಗಳನ್ನಾಡ್ತಾ ಇದ್ದಾನೆ. ಆಗ ಅವಳು ಕೂಡ ವಾಸ್ತವತೆಯನ್ನು ಅರಿತುಕೊಂಡು ಆ ಮಹಾವೀರನಿಗೆ ಮುನಿದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಸಮ್ಮತಿಯನ್ನು ಕೊಡ್ತಾಳೆ. ಅವಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ. ಕರುಳ ಸಂಕಟ, ತಾಯಿಯ ಸಂಕಟ ತಾಯಿಯೇ ಬಲ್ಲಳು. ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇಲ್ಲಿ ಪ್ರಿಯಕಾರಿಣಿ ಆಗ್ಬಿಟ್ಟಿದ್ದಾರೆ. ಆ ಪ್ರಿಯಕಾರಿಣಿಯ ಮನವನ್ನು ಪ್ರವೇಶ ಮಾಡಿ ಅವಳ ಮನೋಭಿಷ್ಟದಂತೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಆಗ ಮಹಾವೀರನಾಗಲೇ ನಿರ್ಧಾರ ಮಾಡಿದ್ದಾನೆ, ವನಕ್ಕೆ ಹೋಗಬೇಕು ಅಂತ ದೀಕ್ಷೆಯನ್ನು ತೆಗೆದುಕೊಂಡ್ಬಿಟ್ಟಿದ್ದಾನೆ. ಈ ರೀತಿ ಮೇರುಗಿರಿಯ ಮೇಲೆ ಎದ್ದು ಚಲಿಸಲಿಕ್ಕೆ ಮಾಡ್ತಾನೆ. ನದಿ ಹರಿಯುವುದನ್ನು ನಿಲ್ಲಿಸಿದರು, ಭುವಿಯೇ ಬಾಯಿ ತೆರೆದರು, ಆಕಾಶ ಆರ್ಭಟಿಸಿದ್ರು ಕೂಡ ಇವನ ದೃಢ ನಿಶ್ಚಯ ದೂರ ಆಗೋದಿಲ್ಲ. ಆದ್ದರಿಂದ ನೀವು ಅವನನ್ನು ತಡಿಬೇಡಿ ಎಂಬುದಾಗಿ ಹೇಳ್ತಾರೆ. ಹೀಗೆ ದೇವತೆಗಳ ಎಲ್ಲರೂ ಕೂಡ ಕೈ ಮುಗಿದು ಹೇಳಿದಾಗ ಆ ತ್ರಿಶೈಲಿ ಹೃದಯದಲ್ಲಿ ಸ್ನಿಗ್ಧ ವೇದನ ಸರಿತ ಅಂದರೆ ನದಿ, ಅವಳ ಆ ಸ್ನಿಗ್ಧ ವೇದನ ಅಂದರೆ ಅವನ ಕಾರ್ಯ ಅವನು ಮಾಡ್ತಾ ಇದ್ದಾನೆ, ನನ್ನ ಕಾರ್ಯ ನನ್ನ ಮುಗ್ದಿದೆ ಅಂಥೇಳಿ ಅವಳು ಕೂಡ ಸ್ಥಿತಪ್ರಜ್ಞರಾಗ್ತಕ್ಕಂಥ ಭಾವವನ್ನು ಇಲ್ಲಿ ನಾವು ಕಾಣಬಹುದು. ಒಟ್ಟಿನಲ್ಲಿ ಇಲ್ಲಿ ತಾಯಿ, ಮಗ ಮತ್ತು ಸ್ವರ್ಗಲೋಕದ ದೇವತೆಗಳ ಆ ಚಿತ್ರಣವನ್ನು ಬಹಳ ಸ್ವಪೋಜ್ಞತೆಯಿಂದ ಚಿತ್ರಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ನಮಸ್ಕಾರ.